PDJ ನ್ಯಾಯಾಲಯ ಏನು ಷರತ್ತುಬದ್ಧ ಜಾಮೀನು ನೇವಿ ಫಾರೆಸ್ಟ್ ನಮಗೆ ಕಾಪಿ ಸಿಕ್ಕಿರಲಿಲ್ಲ. ಸೊ ನಾವು ಕಾಪಿ ಕಲೆಕ್ಟ್ ಮಾಡಿಕೊಂಡು ಇವತ್ತು ಏನು ಕಂಡೀಷನ್ಸ್ ಇದೆ ಅದನ್ನೆಲ್ಲ ಸಬ್ಮಿಟ್ ಮಾಡಿ ಇವತ್ತು ರಿಲೀಸ್ ಆರ್ಡರ್ ಕೊಡಿಸಿದ್ವಿ. ಇವತ್ತು ರಿಲೀಸ್ ಆಗಿದೆ ಸರ್. ಎಷ್ಟು ಜನ ಶೂರಿಟಿ, ಏನೇನು ಕಂಡೀಷನ್? 2 ಶೂರಿಟಿ ಇದೆ, 1 ಲಕ್ಷ ಮೊತ್ತದ ಬಾಂಡ್ ಸರ್. ಮುಂದಿನ ಪ್ರೋಸೆಸ್ ಹೇಗಿರುತ್ತೆ? ಬರಬೇಕು. ಇನ್ನೂ ಇವರು 10-15 ದಿವಸಗಳಿಂದ ಇವರು ಜೈಲಲ್ಲಿ ಇದ್ದರು, ಆಚೆ ಬರಬೇಕು. ಸ್ವಲ್ಪ ಅವರಿಗೂ ಕೂಡ ರಿಲ್ಯಾಕ್ಸೇಷನ್ ಆಗಬೇಕು. ಅದಾದ ನಂತರ ಮುಂದಿನ ಕಾನೂನು ಹೋರಾಟ ಏನಿದೆ ಅದನ್ನು ನಾವು ಪ್ರಾರಂಭ. ಸರ್, ನಿಮ್ಮ ಜೊತೆ ನಾನು ಮಾತಾಡಿದ ಸೋನು ಮೇಡಮ್ ಈ ಹಿಂದೆ ಪ್ರಕರಣ ಸಂಬಂಧವಾಗಿ ನಮ್ಮ ಹತ್ರ ಈ ಹಿಂದೆ ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದಾಗ ಮಾತಾಡಿದ್ರು. ಹೊರತು ಇಲ್ಲಿಗೆ ಬಂದಮೇಲೆ ನಾನು ಅವ್ರ ಜೊತೆ ಯಾವುದೇ ಥರದ ಕಮ್ಯುನಿಕೇಷನ್ ಮಾಡಿಲ್ಲ. ಸೊ ಇನ್ಮೇಲೆ ಮಾಡೋಣ. ಇಲ್ಲ, ಇವರು ಸೆಲೆಬ್ರಿಟಿ ಅಂತ ಈ ಥರ ಕೇಸಲ್ಲಿ ಸಿಲ್ಕಿದ್ರೆ ಹೇಗೆ? ಆಬ್ವಿಯಸ್ಲಿ ನಾನು ಮೊನ್ನೆ ಹೇಳ್ದಂಗೆ ಸೆಲೆಬ್ರಿಟಿ ಅನ್ನೋ ಉದ್ದೇಶಕ್ಕೆ ಬೇಕು ಅಂತೇಳಿ ಈ ಕೇಸನ್ನು ಇವ್ರ ಮೇಲೆ ಅದರ ಬಗ್ಗೆ ನೋ ಡೌಟ್ ಅಂತ. ಇದರಲ್ಲಿ ಇವರು ಮಗುನ 10 ಲಕ್ಷಕ್ಕೆ ತೊಗೊಂಡಿದ್ದೀನಿ ಅಂತ ಏನು ಅಲಿಗೇಷನ್ ಮಾಡಿದ್ದಾರೆ ಚೈಲ್ಡ್ ವೆಲ್ಫೇರ್ ತಂದು 10 ಲಕ್ಷದ ಬಗ್ಗೆ ನಾವು ಎಲ್ಲೂ ಕೂಡ ಅವರು ವಿತ್ ಡಾಕ್ಯುಮೆಂಟ್ರಿ ಎಲ್ಲೂ ಕೂಡ ಅವರು ಪ್ರೂವ್ ಮಾಡಿಲ್ಲ. ಅಂದರೆ ಆಧಾರರಹಿತ ಆರೋಪ. ಮೂರವರ್ ಇದರಲ್ಲಿ ಮಗುವಿನ ತಂದೆ ತಾಯಿಯ ಹೇಳಿಕೆಯನ್ನು ಕೂಡ ಜ್ಯೂರಿಸ್ಡಿಕ್ಷನ್ ಪೊಲೀಸ್ನವರು ಇನ್ನೂ ಕೂಡ ಸ್ಟೇಟ್ಮೆಂಟನ್ನು ತಗೊಂಡಿಲ್ಲ. ಮಗುವಿನ ಹೇಳಿಕೆಯನ್ನು ಕೂಡ ತಗೊಳ್ಳೋಕ್ಕೆ ಬರೋದಿಲ್ಲ, ಯಾಕಂದರೆ ಮಗು ಚಿಕ್ಕ ಮಗು ಇದೆ. ಅದ್ರ ಜೊತೆಗೆ ಅವ್ರ ತಂದೆ ತಾಯಿ ಹೇಳಿಕೆ ಏನಿದೆ ಅದರ ಮೇಲೆ ಮತ್ತೆ ಅವ್ರು ಪೊಲೀಸರು ಇನ್ವೆಸ್ಟಿಗೇಷನ್. ಪ್ರಾಥಮಿಕ ತನಿಖಾ ಹಂತದಲ್ಲೇ ಪ್ರಾಪರ್ ಮಾಡಿಲ್ಲ ಅಂತೀರಾ? ಪ್ರಾಥಮಿಕ ತನಿಖಾ ಹಂತದಲ್ಲಿ ಪ್ರಾಪರ್ ಮಾಡಿದಾರೋ ಇಲ್ವೋ ಅನ್ನೋದನ್ನು ತಾವು ಪೊಲೀಸವ್ರಿಗೆ ಕೇಳಬೇಕು. ಯಾಕಂದರೆ ನನ್ನ ಪಾರ್ಟ್ ಆಫ್ ವರ್ಕ್ ಏನಿತ್ತು, ನಾನು ಬೇಲ್ ತೊಗೋಬೇಕಿತ್ತು. ನಾನು ಬೇಲಿಗೆ ಏನು ಬೇಕಿತ್ತು ಆ ಪಾಯಿಂಟ್ಸ್ ನಾನು ಹಾಕಿದ್ದೆ. ನಮ್ಮ ವಾದನ ಘನ ನ್ಯಾಯಾಲಯ ಅಂಗೀಕರಿಸಿ ಅದನ್ನು ಬೇಲನ್ನು ಕಲೆಕ್ಟ್ ಮಾಡಿ ಮಾನ್ಯ PDJ ಅವರು. ತಮ್ಮ ಹೆಸರು? ಪ್ರಕಾಶ್. ಥ್ಯಾಂಕ್ ಯು.